ಖಜೂರ್ ಅವ್ರ ಹೆಸರು ಕರೆಕ್ಟಾಗಿ ನೆನಪಾಗ್ತಾ ಇಲ್ಲ ಗುರು. ಅವರು ನಮ್ಮ KA10 ಅವರೇ. ಅವರಿಂದ ಎಷ್ಟು ಬೀದಿ ನಾಯಿಗಳು ಬದುಕಿದಾವೆ ಗೊತ್ತಾ ಗುರು. ಬಾಸ್ ಓಕೆ ಆಗಿದೆ ಬೈ, ಥ್ಯಾಂಕ್ ಯು ಬೈ. ಈ ಥರ ಪೆಟ್ರೋಲ್ ಹಸ್ದಾಗ 0 ಮಾಡ್ಕೊಬಿಡೋದು ನಾನು, ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಆರಾಮ? ಇನ್ನೇನು ಗುರು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಬಿಟ್ಟ ಅಂತಂತೀರಾ? ಅರ್ಲಿ ಮಾರ್ನಿಂಗ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ನಿನ್ನೆ ಹೋಗಿದ್ದೆ, ಸ್ವಲ್ಪ ಲೇಟ್ ಆಗೋಗ್ಬಿಟ್ಟಿತ್ತು, ದರ್ಶನ ಮಾಡೋಕ್ಕಾಗಲಿಲ್ಲ, ರಿಟರ್ನ್ ಬಂದುಬಿಟ್ಟೆ. ಇವತ್ತು ಬೇಗ ಹೊರಡ್ತಾ ಇದ್ದೀನಿ 5:20ಕ್ಕೆ. ಬನ್ನಿ ಎಷ್ಟು ಬೇಗ ದರ್ಶನ ಆಗುತ್ತೆ ಅಂತ ನೋಡ್ಕೊಬರೋಣ. ಖಜೂರ್ ಬೆಳಗ್ಗೆ ನಿದ್ದೆಗಳಲ್ಲಿ ಬಂದಿರ್ತಾರೆ ಹೆಂಗೆ ಡ್ರೈವಿಂಗ್ ಇವರು? ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನಿಸ್ತದ. ಈ ಬೀದಿ ನಾಯಿಗಳು ಸುಮ್ಮನೆ ರೋಡ್ ಸೈಡಲ್ಲಿ ನಿಂತಿರ್ತಾವೆ ಗುರು. ಇದ್ದಕ್ಕಿದ್ದಂಗೆ ರೋಡ್ ಸೆಂಟರ್ ಬಂದು ಜೆಟ್ ಸ್ಪೀಡಲ್ಲಿ ರಿಟರ್ನ್ ಹೋಗ್ಬಿಡ್ತವೆ. ಬೈಕರ್ಸ್ಗೆ ಏನಾದ್ರು ಈ ಥರ ಮಾಡ್ಬಿಟ್ರೆ ಗಾಬರಿ ಆಗ್ಬಿಡ್ತಾರೆ. ನಾಯಿಗಳಿಗೆ ಅದು ಏನು ಖುಷಿನೋ ಏನೋ ಆ ಥರ ಮಾಡಿದ್ರೆ. ಕನ್ನಡದಲ್ಲಿ ಒಬ್ಬ ಬ್ಲಾಗರ್ ಇದ್ದಾರೆ ಗೊತ್ತಾ, ಅವರು ತುಂಬ ರೀಲ್ಸ್ ಮಾಡ್ತಾರೆ, ಮತ್ತು ಹಸು ಮತ್ತು ಬೀದಿ ನಾಯಿಗಳಿಗೆ ರೇಡಿಯಂ ಬ್ರೇಟ್ ಹಾಕ್ತಾರೆ. ತುಂಬ ಪಾಪ್ಯುಲರ್ ಆಗಿದ್ದಾರೆ ಇವಾಗ ಅವರು. ಅವ್ರ ಹೆಸರು ಕರೆಕ್ಟಾಗಿ ನೆನಪಾಗ್ತಾ ಇಲ್ಲ ಗುರು. ಅವರು ನಮ್ಮ KA10 ಅವರೇ. ಅವರಿಂದ ಎಷ್ಟು ಬೀದಿ ನಾಯಿಗಳು ಬದುಕಿದಾವೆ ಗೊತ್ತಾ ಗುರು. ನೈಟ್ ಟೈಮು ಗಾಡಿ ಹೊಡೆಯೋರು ಏನು ಮಾಡ್ತಾರೆ ಗೊತ್ತಾ, ಖಾಲಿ ರೋಡ್ ಇದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಗಾಡಿ ಚೆತ್ತಾ ಇರ್ತಾರೆ ಗುರು. ನಾಯಿಗಳು ರೋಡ್ ಕ್ರಾಸ್ ಮಾಡೋಕ್ಕೆ ಬಂದರೆ ಅಷ್ಟೊಂದು ಹೈಲೈಟಾಗಿ ಕಾಣಲ್ಲ ಅದು, ಹಾಗಾಗಿ ಹೊಡ್ಕೊ ಹೋಗ್ಬಿಡ್ತಾರೆ. ಆದರೆ ಈ ರೇಡಿಯಂ ಬೆಲ್ಟ್ ಹಾಕಿರೋದ್ರಿಂದ ಗಾಡಿ ಲೈಟ್ಗೆ ರಿಫ್ಲೆಕ್ಟ್ ಆಗುತ್ತೆ. ಡ್ರೈವರ್ಗಳಿಗೆ ಅದ್ರ ಮೂವ್ಮೆಂಟ್ ಗೊತ್ತಾಗಿ ಗಾಡಿನ ಸ್ಲೋ ಮಾಡ್ತಾರೆ. ಆವಾಗ ನಾಯಿ ಜೀವನ ಉಳಿಯುತ್ತೆ, ಅವ್ರ ಜೀವನ ಉಳ್ಕೊಳ್ಳುತ್ತೆ. ಬೇರೆ ಸ್ಟೇಟ್ನಲ್ಲಿ ಮುಂಚೆಯಿಂದನೂ ಇತ್ತು ಗುರು, ಬಟ್ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಹೈಲೈಟ್ ಮಾಡಿದ್ ಬಂದು ಇವರೇನೆ. ಎಷ್ಟು ಪರಿಶುದ್ಧವಾಗೋದು ಅಷ್ಟು ಚೆನ್ನಾಗಿ ಬರುತ್ತೆ. ಅರ್ಲಿ ಮಾರ್ನಿಂಗ್ ಬಂದರೆ ಬೆಸ್ಟ್ ಬೆನಿಫಿಟ್ ಏನಪ್ಪ ಅಂತಂದರೆ, ನೀವು ಕೆಳಗಡೆ ಹಾಕೋ ಸಮಸ್ಯೆನೇ ಇರಲ್ಲ, ಗಾಡಿ ಆರಾಮಾಗಿ ಮೇಲ್ಗಡೆ ಪಾರ್ಕಿಂಗ್ ಮಾಡ್ಬೋದು.